ಅವರು ಸ್ಟಾರ್ ಪ್ರಚಾರಕ್ಕೆ ITED. ನಾನು ಅದ್ರ ಬಗ್ಗೆ ಯಾರಿಗೂ ಸಂಶಯ ಇರೋದು ಬೇಡ. ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ BJP ಆರ್ IT, ED, CBI ಆ್ಯಂಡ್ ನೌ ಎಲೆಕ್ಷನ್ ಕಮಿಷನ್. ಕಲಬುರ್ಗಿಯಿಂದ ಚಿಂಚೋಳಿ MP ದವರು ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ. ಯಾಕೆ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂಥ ಪರಿ ಏನಾಯ್ತಪ್ಪ? ಯಾಕಂದರೆ ಅವ್ರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ರೌಡಿ ಶೀಟ್ರ್ನಲ್ಲಿದ್ದಾರ, ಪರೇಡ್ ನಡೀಲತ್ತವ, ಜೈಲ್ನಲ್ಲಾರ. ಅಂಥದ್ದು ಯಾವುದೂ ಥ್ರೆಟ್, ಓಪನ್ ಥ್ರೆಟ್ ಯಾರಿಗೂ ಇಲ್ಲ. थ्रेट देखो, जैसे आप मुझको सवाल कर रहे हो ना, तब आप लोग उनको सवाल किए हो तो उसको टिकट नहीं मिलता था. आप भी चुप बैठे जब वो सवाल का जब बोला मैं उसको शूट करूंगा, आप भी कुछ पूछे नहीं. ಮೊನ್ನೆ ಒಂದು 15 ದಿವಸದಿಂದ ನನಗೆ ಮತ್ತೊಂದು ಲವ್ ಲೆಟರ್ ಬಂದಿದೆ. ಇದು 2ನೇ ಬಾರಿ ಬರ್ತಾ ಇರೋದು ನನಗೆ. ಆ ಪ್ರೇಮ ಪತ್ರದಲ್ಲಿ BJPಯವರ ಮನುವಾದಿಗಳಿದಾರಲ್ಲ, ಮತ್ತು ಆ ಸಂಘಟನೆಯ ಮನುವಾದಿಗಳಿದಾರಲ್ವ, ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ದೇ ಹ್ಯಾವ್ ಥ್ರೆಟೆಂಡ್ ಮೀ. ಆ ಲೆಟರ್ ಇಷ್ಟು ಅಸಹ್ಯ ಇದೆ ಅಂದರೆ, ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ, ನನಗೆ, ನಮ್ಮ ಸಮಾಜಕ್ಕೆ ಹೆಸರು ಹಿಡಿದು ಹೇಳಿದ್ದಾರೆ ಹೊಲಯ ಮಾದಿಗ ಅಂತ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದರೆ ನಿನಗೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದರು. ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನು ವಿಧಾನಸೌಧ ನಮ್ಮ ಕಚೇರಿಗೆ ಬಂದು ಇದು ಬರೆದಿದ್ದು 15/2/2000 ಇದು ಫೆಬ್ರವರಿ. ಇದು ನಮಗೆ ತಲುಪಿದ್ದು ಒಂದು 10 ದಿನದ ಹಿಂದೆ ನನ್ನ ಕಚೇರಿಗೆ ತಲುಪಿದೆ. ಇದು ಲೆಟರು, ಇನ್ಲ್ಯಾಂಡ್ ಲೆಟರು. ಭಾಳ ಒಂದೆರಡು ಇದು ಓದ್ಬಿಡ್ತೀನಿ ತಮಗೆ. ಅದೇ ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ ತಮಗೆ. ಈಗ ನೋಡಿ ಎಂಥ ಪದ ಬಳಕೆಗಳನ್ನು ಮಾಡಿದ್ದಾರೆ ಅಂತ. ನಿನಗೆ ಪಂಚಾಮೃತದಿಂದ ನಿನ್ನ ಮೂರ್ತಿಗೆ, ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಹೊಲೆಯ ಎಂಬುದೇ ಮಾತನ್ನು ಅನ್ನುತ್ತಾರೆ. ನೀನು ಹೊಲೆಯ ಇದಿ, ಹೊಲೆಯನಾಗಿ ಇರು, ಎಲ್ಲೇ ಇರು, ಹೇಗೆ ಇರು, ಎಲ್ಲಿಗೆ ಹೋಗು, ನಿನಗೆ ಹೊಲೆಯನೇ ಅಂತ ಕರೆಯುತ್ತಾರೆ. ಎಲ್ಲ ಓದಲ್ಲ, ಸ್ವಲ್ಪ. ನೀನು ಎಂಥ ಹುದ್ದೆ, ವೇಷಭೂಷಣ ಹಾಕು ಮತ್ತು ರತ್ನದ ಹವಳದಲ್ಲಿ ತಿರುಗು, ನಿನಗೆ ಹೊಲೆಯನೆಂದೇ ಕರೆಯುತ್ತಾರೆ. ನೀನು ಶಾಸಕನಾಗು, ಮಂತ್ರಿಯಾಗು, ಕಂತ್ರಿಯಾಗು, ನಿನ್ನ ಘಮಂಡಿ, ನಿನ್ನ ಸೊಕ್ಕು ಹೊಲೆಯ ಮಾದಿಗರ ಗಲ್ಲಿಯಲ್ಲಿ ನಡೆಸು, ಅಲ್ಲಿ ನಡೆಯುತ್ತದೆ. ನಿನಗೆ ಗರ್ವ, ಅಹಂಕಾರ, ಮದ ಮಾತ್ಸರ್ಯ ಬಂದರೆ ಹೇಳು, ದನದ ಖಂಡ ಹಾಕಿ ತಿನ್ನಿಸುತ್ತೇವೆ. ಹೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ, ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಲು ತಿನ್ನಿಸುತ್ತೇವೆ. ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನೀನಿರೋಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ. ಇದು ನೀನು ನೆನ್ಪಿಟ್ಟು ನಡಿ. ಅಂದರೆ ಎನ್ಕೌಂಟರ್ ಮಾಡಿ ಹದ್ದಿನಗೆ ತಿನ್ನಿಸ್ತಾರಂತ, ಅದನ್ನು ನೆನ್ಪಿಟ್ಕೊಂಡು ನಾನು ನಡಿಬೇಕಂತ. ಇನ್ನು ಭಾಳಷ್ಟು ಭಾಳ ಇದೆ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ, ಪೊಲೀಸರಿಂದ ಅಥವಾ ಜನರಿಂದ, ಅದನ್ನು ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡೋದು ಖರೆ. ಇದರ ಪ್ರತಿ ಒಂದು 8 ಜನಕ್ಕೆ ಕಳಿಸಿದ್ದಾರೆ. ಇಂತಿ ಯಾವುದೋ ಸರಿಯಾಗಿ ಬರ್ದಿಲ್ಲ, RN ಜೋಶಿನೋ ರಾಜ್ಕುಮಾರ್ ಅಂತನೋ ಏನೋ ಬರ್ದಿಲ್ಲ, ಇಬ್ಬರು ಸೈನ್ ಹಾಕಿದ್ದಾರೆ. ಇದೇನಿದೆ, ಇದು ಇನ್ಲ್ಯಾಂಡ್ ಲೆಟರ್ ಇದೆ. ಇದು ಪೋಸ್ಟ್ ಇನ್ಲ್ಯಾಂಡ್ ಸೀಲು ಇದೆ. ಎಲ್ಲಿಂದ ಬಂದಿದೆ, ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು. ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು. ಈಗ
ನಾನು ಕೇಳೋ ಪ್ರಶ್ನೆ ಇವತ್ತು ಇಷ್ಟೇ. ನಾನು ಬಳೆ ತಟ್ಕೊಂಡಿಲ್ಲ, ನಾನು ಅಖಾಡದಲ್ಲಿ ಇಳಿದಿದ್ದೇನೆ, ಎಲ್ಲದಕ್ಕೂ ಸಿದ್ಧ ಅಂತ ನಮ್ಮ ಚಿಂಚೋಳಿ MP ಅವತ್ತು ಹೇಳಿದ್ರು. ಅವರ ಚೇಲಾಗಳು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀವಿ, ನಿನಗೆ ಶೂಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರು. ಇಡೀ BJP ಯಾವಾಗಲೂ ನೋಡಿದ್ರು ನಮಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಪೊಲಿಟಿಕಲಿ ಅಲ್ಲ, ಪರ್ಸ್ನಲಿ. ನಾವು ಸ್ವೀಕಾರ ಮಾಡ್ತೀವಿ. ನಾವು ಅವತ್ತು ಕೂಡ ಹೇಳೋದಲ್ವಾ, ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ, ನಾವು ಇದಕ್ಕೆಲ್ಲ ಅಂಜೋದಿಲ್ಲ. ಎಷ್ಟು ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ ಅಂತ ನಾನು ಯಾವಾಗಲೂ ಹೇಳೋದು. ಇದಕ್ಕೆಲ್ಲ ನಾವು ಹೆದರೋದಿಲ್ಲ. ಭಾಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮಗಷ್ಟೇ ಅಲ್ಲ, ನಮ್ಮ ಇಡೀ ದಲಿತ ಸಮುದಾಯಗಳಿಗೆ ಬೈತಾ ಇದ್ದಾರೆ. ಇಷ್ಟೊಂದು ಅಸಹನೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಅಸೂಯೆ ಯಾಕಿದೆ ನಿಮ್ಮಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಉತ್ತರ ಇವತ್ತು ನಮ್ಮ BJP ಅವರೇ ಕೊಡಬೇಕು. ನಮ್ಮ ಚಿಂಚೋಳಿ MP ಅವರು ಸ್ಪಷ್ಟವಾಗಿ ಕೊಡಬೇಕಿದು. ಯಾಕಂದರೆ ಈ ಪತ್ರ ಯಾರು ಬರೀತಾರೆ ಸರ್? ಜಾತಿ ನಿಂದನೆ ಮಾಡಿ ನಿಮ್ಗೆ ವೈಯಕ್ತಿಕವಾಗಿ ಎನ್ಕೌಂಟರ್ ಮಾಡ್ತೀರಿ ಅಂತ ಪತ್ರ ಬಿಡುಗಡೆ ಮಾಡ್ತಾರಲ್ಲ, ಯಾವ ಮನುವಾದಿಗಳು ಇವರು? ಯಾವ ಸಂಘಟನೆಗೆ ಸೇರಿದವ್ರು ಇವರು? ಯಾವ ವಿಚಾರಧಾರೆದವ್ರು ಇವರು? ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇರೋಂಥವ್ರು? ಯಾವ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಮಾಡ್ತಾ ಇರೋಂಥವ್ರು? ಇದ್ರ ಬಗ್ಗೆ ಒಂದ್ಸರಿ ಚಕಾರ ಎತ್ತಿಲ್ಲ. ಯಾವಾಗ ನಿಮ್ಮ ಯಾದಗಿರಿನಲ್ಲಿ ಆಕ್ಸಿಡೆಂಟ್ ಆಯಿತು, ನಿಮ್ಮ ಚಿತ್ತಾಪುರ ಅಭ್ಯರ್ಥಿದು, ಯಾರು ಕೂಡ ಎಲ್ಲರೂ ಹೋಗಿ ಹಾಸ್ಪಿಟಲ್ ಕೂತರು. ಅಶೋಕ್ ಅವ್ರು ಕೂತರು, ನಿಮ್ಮ ವಿಜೇಂದ್ರ ಅವ್ರು ಕೂತರು, ಇಡೀ BJP ಅವರೆಲ್ಲರೂ ಹೋಗಿ ಅಲ್ಲಿ ಅವರಿಗೆ ಹೀಗಾಗಬಾರ್ದಾಗಿತ್ತು, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರು. ಆದರೆ ಸತ್ಯ ಗೊತ್ತಾದ್ಮೇಲೆ ಒಬ್ಬರನ್ನ BJP ಅವರು ಹೀಗಾಗಿರೋದು ತಪ್ಪು, ನಾವು ಕ್ಷಮೆ ಕೇಳ್ತಾ ಇದ್ದೀವಿ, ಪ್ರಿಯಾಂಕಿಗೆ ಇದೇನು ತಪ್ಪು ಆರೋಪ ಇದೆ ಅಂತ ಒಬ್ಬರನ್ನ ಹೇಳಿದ್ರ? ನಾನು ಕೇಳಿದೆ ಸದನದಲ್ಲಿ, ಏನ್ರಿ ಮತ್ತೆ ನೀವು ಅವತ್ತು ಆರೋಪ ಮಾಡಿದ್ದೀರ? ಇಲ್ಲಪ್ಪ ಬಿಟ್ಬಿಡು ಅಂತ ಹೇಳಿದ್ರು. ಒಬ್ಬರನ್ನ ಇಲ್ಲ, ಪಬ್ಲಿಕ್ನಲ್ಲಿ ಹೋಗಿ ನನ್ನ ರಾಜೀನಾಮೆ ಕೇಳಿದ್ರು, ಪಬ್ಲಿಕ್ನಲ್ಲಿ ಹೋಗಿ ನನ್ನ ಚರಿತ್ರೆ ವಧೆ ಮಾಡಿದ್ರು. ಆದರೆ ಇದು ಪ್ರೂವ್ ಆದಮೇಲೆ ಒಬ್ಬರನ್ನ ಸಾರಿ ಹೇಳಿದ್ರ? ಇಲ್ಲಪ್ಪ ಹಂಗೆ ಆಗ್ಬಾರ್ದಾಗಿತ್ತು, ಇವನೇ ಕಳ್ಳ ಇದ್ದಾನ, ಇವನೇ ಸುಳ್ಳಿದ್ದಾನೆ, ನಮ್ಗೆ ಗೊತ್ತಾಗಿಲ್ಲ, ಇಂಥವನಿಗೆ ನಾವು ಟಿಕೆಟ್ ಕೊಟ್ಬಿಟ್ವಿ ಅಂತ ಮಾಡಿದ್ರ? ಇಲ್ಲ. ಮತ್ತು ಇವತ್ತೇನು ಹೇಳ್ತಾರೆ? ಇವತ್ತು ನೇರವಾಗಿ ಕೆಲವು ಮನುವಾದಿಗಳು ಮತ್ತು BJP ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ನೀನು ಕಲಬುರಗಿನಲ್ಲಿ ಓಡಾಡಿದ್ರೆ, ನೀನು ಮಾತನಾಡಿದ್ರೆ, ನಿನಗೆ ಪೊಲೀಸರಿಂದ ಇರ್ಬೋದು, ರಾಜಕಾರಣಿಗಳಿಂದ ಇರ್ಬೋದು, ಅಥವಾ ಜನರಿಂದ ಇರ್ಬೋದು, ನಾವು ಎನ್ಕೌಂಟರ್ ಮಾಡಿಸ್ತೀನಿ ಅಂದರೆ ಏನರ್ಥ? ಇದಕ್ಕಾಗಲೇ ನಾವು FIR ಕೂಡ ಮಾಡಿಸಿದ್ವಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ 13ನೇ ತಾರೀಕು FIR ಕೂಡ ಆಗಿದೆ. ಇದಕ್ಕೆ ತಮ್ಮ ಮುಖಾಂತರ ವಿಧಾನಸೌಧ, ಇದು ನನ್ನ ಸಲಹೆ ಬಂತು, ಸೊ ಅದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀವಿ. ಫ್ರಮ್ ಕಲಬುರಗಿಯಿಂದ ಕಲಬುರಗಿನೇ ಸೀಲ್. ಅಲ್ಲಿ ಹೇಳಿದಾರಲ್ಲ, ಅಲ್ಲಿ ಪತ್ರದಲ್ಲಿ ನಾನೆಲ್ಲ ಕಳಿಸ್ಕೊಡ್ತೀನಿ ತಮಗೆ. ನಾನು ಓದಿರೋದು ಬರೇ ಒಂದು 8-10 ಸಾಲು, ಭಾಳ ಹೊಲ್ಸ್ ಬರ್ದನ. ನಮ್ಮ ತಾಯಿಯವ್ರ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಯಾರು ಇದು ಈ ಕಾಂಗ್ರೆಸ್ನವ್ರು ಬರೆಯೋಕ್ಕಾಗ್ತದೇನ್ರಿ ಇದು? ಆಮೇಲೆ ಈ ವಿಚಾರಧಾರೆ, ಈ ಮನುವಾದಿ ವಿಚಾರಧಾರೆ ಏನಿದೆ, ನಾನು ಹೇಳ್ದಂಗೆ ಇದು ನನ್ನ ವೈಯಕ್ತಿಕ ವಿಷಯ ಇದ್ದರೂ ಕೂಡ ನನ್ನ ಬೆಂಬಲಕ್ಕೆ ಇವತ್ತು ನಮ್ಮ ಪಕ್ಷದವರು, ನಮ್ಮ ಹಿರಿಯರೆಲ್ಲರೂ ನಿಂತಿದ್ದಾರೆ, ನಮ್ಮ ಯುವಕ ಮುಖಂಡರು ನಿಂತಿದ್ದಾರೆ, ನಮ್ಮ ಸಮುದಾಯ ನಿಂತಿದೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ತಮ್ಮ ಮುಂದೆ ಕೆಲವು ಮಾಹಿತಿಗಳನ್ನು ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ತಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು BJP ಅವರಿಗೆ ನಾನು ಅವ್ರ ಮನೆ ದೇವಸ್ಥಾನ, ಅವ್ರಿಗೆ ದಿನಕ್ಕೆ 3 ಸರಿ
ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಅವರಿಗೆ ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋದಿಲ್ಲ. ಅವರು ಯಾವಾಗಲೂ ಕೂಡ ಕಳೆದ ಒಂದು 3-4 ವರ್ಷದಲ್ಲಿ ನನಗೆ ಬಹಳ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಮಾಡಲಿ, ತೊಂದರೆ ಇಲ್ಲ. ರಾಜಕೀಯದಲ್ಲಿ ಯಾವಾಗಲೂ ಕೂಡ ಇದ್ದೇ ಇರ್ತದೆ, ಟೀಕೆ ಟಿಪ್ಪಣಿಗಳಿದ್ದೇ ಇರ್ತದೆ. ಆದರೆ ನನ್ನ ವಿಚಾರ ಬಂದಾಗ ಅವರು ರಾಜಕೀಯವಾಗಿ ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ, ಪೊಲಿಟಿಕಲಿ ಅವರು ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಇದ್ದಾರೆ ಅಂದರೆ ಅವರು ಪರ್ಸ್ನಲಿ ಟ್ಯಾಕಲ್ ಮಾಡ್ತಾಯಿದ್ದಾರೆ, ವೈಯಕ್ತಿಕ ವಿಚಾರಗಳ ಬಗ್ಗೆ ಟ್ಯಾಕಲ್ ಮಾಡಿ, ನಮ್ಮ ಕುಟುಂಬದ ಬಗ್ಗೆ ಹೇಳೋದಿರ್ಬೋದು, ನನ್ನ ಬಗ್ಗೆ ಹೇಳೋದಿರ್ಬೋದು, ನಮ್ಮ ಮನೆಯವ್ರ ಬಗ್ಗೆ ಹೇಳೋದಿರ್ಬೋದು, ನಮಗೆ ಜಾತಿ ಹಿಡಿದು ಮಾತಾಡೋದಿರ್ಬೋದು, ಯಾವಾಗಲೂ ಮಾಡ್ತಾರೆ. ಯಾವಾಗಲೂ ಪರ್ಸ್ನಲ್ ಅಟ್ಯಾಕ್ಸ್. ಅವ್ರು ಯಾವತ್ತೂ ಪೊಲಿಟಿಕಲಿ ಹೌದಪ್ಪ ಪ್ರಿಯಾಂಕ್ ಖರ್ಗೆ ಇಂಥ ಒಂದು ಪಾಲಿಸಿ ಮಾಡಿದ್ದಾನೆ, ಈ ಪಾಲಿಸಿ ಸರಿ ಇಲ್ಲ, ಅವರ ಸಚಿವಾಲಯದಲ್ಲಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿದ್ದಾನೆ ಸಂಪೂರ್ಣ ವಿಫಲವಾಗಿದೆ ಅಂಥದ್ದು ಯಾವತ್ತೂ ಕೂಡ ಟೀಕೆ ಟಿಪ್ಪಣಿ ನನ್ನ ಬಗ್ಗೆ ಬಂದಿಲ್ಲ. ಯಾವಾಗಲೂ ನೋಡಿದ್ರು ವೈಯಕ್ತಿಕವಾಗೇ ಇರ್ತದೆ. ಬಹುಶಃ ತಮಗೆ ನೆನಪಿಸ್ಬೇಕಾಗ್ತದೆ, ನಾನು ಕಳೆದ ಅವಧಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ನಾನೇನು ಕೆಲಸ ಮಾಡಬೇಕು ಅದು ನಾನು ಮಾಡಿದ್ದೀನಿ. ಒಬ್ಬ ಜವಾಬ್ದಾರಿ ಶಾಸಕನಾಗಿ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವೇನು ಜನರ ಹಿತಾಸಕ್ತಿ ಕಾಪಾಡಲಿಕ್ಕಂತ ನಾವಿರ್ತೀವಿ, ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ನೀವು ಯಾವುದೇ ದೊಡ್ಡ ಸ್ಕ್ಯಾಮ್ಗಳು ತಗೊಳ್ಳಿ, ಬಿಟ್ಕಾಯಿನ್ ಸ್ಕ್ಯಾಮ್ ಅದನ್ನು ಹೊರಗೆ ತಂದಿದ್ದು ನಾನು, PSI ಸ್ಕ್ಯಾಮ್ ತಂದಿದ್ದು ನಾನು, ಇನ್ನಿತರ ಸರ್ಕಾರಿ ನೌಕರಿಗಳ ರಿಕ್ರೂಟ್ಮೆಂಟ್ನಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವನ್ನು ಹೊರಗೆ ತಂದಿದ್ದು ನಾನು ಏನು ಒಂದು ಕಾಯ್ದೆ ಮಾಡಿದ್ವಿ ನಾವು ನಮ್ಮ ಸರ್ಕಾರದಲ್ಲಿ ಬಂದ ತಕ್ಷಣ. ಸರ್ಕಾರಿ ಏನು ರಿಕ್ರೂಟ್ಮೆಂಟ್ನಲ್ಲಿ, ಗೌರ್ಮೆಂಟ್ ರಿಕ್ರೂಟ್ಮೆಂಟ್ನಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಆಗಬಾರ್ದಂಥ ಒಂದು ಕಾಯ್ದೆ, ಒಂದು ಬಿಲ್ಲನ್ನು ನಾವು ಪಾಸ್ ಮಾಡಿ ಇವತ್ತು ಗವರ್ನರ್ ಹತ್ರ ಹೋಗಿದೆ. ಪ್ರಾಮಾಣಿಕವಾಗಿ ನಾವು ಮಾಡಿರೋದು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಏನು 430 ಕೋಟಿ ರೂಪಾಯಿ ಹಗರಣ ಆಗಿತ್ತು, ಅದನ್ನು ನಾವು ಬಯಲಿಗೆ ತಂದ್ವಿ. ಇಲ್ಲಿ ನಮ್ಮ KKRDBನಲ್ಲಿ ಆಗ್ತಾ ಇರುವಂಥ ಅವ್ಯವಹಾರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಇವತ್ತು ಕಿಯೋನಿಕ್ಸ್ನಲ್ಲಿ 400-300 ಕೋಟಿ ರೂಪಾಯಿದ ಏನು CAG ಆಡಿಟ್ ರಿಪೋರ್ಟ್ ಇತ್ತು, ಅದನ್ನು ನಾವು ಹೊರಗೆ ತಂದ್ವಿ. ನಿಮ್ಮ ಕರೋನಾ ಸಂದರ್ಭದಲ್ಲಿ ಇವ್ರು ಮಾಡಿದಂಥ ಭ್ರಷ್ಟಾಚಾರವನ್ನು ನಾವು ಎಕ್ಸ್ಪೋಸ್ ಮಾಡಿ, ಹೆಣದ ಮೇಲೆ ಹಣ ಮಾಡ್ತಾ ಇದ್ದಾರಂತ ನಾವು ಸುಮ್ಮನೆ ಬಾಯಿಗೆ ಹೇಳಿಲ್ಲ, ಸುಮ್ಮನೆ ನಾವು ಮಾತಿಗೆ ಹೇಳಿಲ್ಲ, ನಾವು ಅದಕ್ಕೆ ಒಂದು ಕಮಿಷನ್ ಕೂಡಿಸಿದ್ದೀವಿ. ಅಲ್ಲೂ ಕೂಡ ಸಾಬೀತಾಗಿದೆ ಸಾಕಷ್ಟು ಸಂದರ್ಭದಲ್ಲಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಕೆಲಸ ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೆ. ಇಲ್ಲಿ ಲೋಕಲಲ್ಲೂ ಕೂಡ ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ಅವರು ಏನೇನು ಮಾತು ಕೊಟ್ಟಿದ್ರು, ಕೋಲಿ ಸಮಾಜನ ನಾವು ST ಮಾಡ್ತೀವಿ, ಕುರುಬ ಸಮಾಜನ ನಾವು ST ಮಾಡ್ತೀವಿ, ಅವ್ರ ಸಮಾಜದನ್ನ ಕೂಡ ST ಮಾಡ್ತೀವಿ ಅಂತ ನಾವು ಅವರು ಹೋಗಿ ಅಲ್ಲಿ ಹಾಕಿರೋದ್ರ ಬಗ್ಗೆ ನಾವು ಕೇಳಿದಾಗೂ ಕೂಡ ಅವರು ವೈಯಕ್ತಿಕವಾಗಿ ಅವರು ಟೀಕೆ ಮಾಡಿದ್ರು. BJP RSS ಅವರ ತತ್ವ ಸಿದ್ಧಾಂತವನ್ನು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ವೀರ್ ಸಾವರ್ಕರ್ ಅವರ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀನಿ. ಭಾಳ ಸರಳವಾದಂಥ ನೇರವಾದಂಥ ಐತಿಹಾಸಿಕ ಹಿನ್ನೆಲೆ ಇರುವಂಥ ಮತ್ತು ಲಾಜಿಕಲ್ ಕ್ವೆಶ್ಚನ್ಸ್ ಕೇಳಿದ್ರು ಕೂಡ BJP ಅವರು ಯಾವತ್ತೂ ಕೂಡ ನನಗೆ ಉತ್ತರ ಕೊಟ್ಟಿಲ್ಲ. ವೀರ್ ಸಾವರ್ಕರ್ ಅವರಿಗೆ ಬಿರುದು ಯಾರು ಕೊಟ್ಟಿದ್ದೀವಿ ಅಂತ ಸರಳವಾದಂಥ ಪ್ರಶ್ನೆ ಕೇಳಿದ್ರೆ ಅವನೇನಿದ್ದಾನೆ, ಅವನ ವಿದ್ಯಾರ್ಹತೆ ಏನಿದೆ, ಅವನು ಎಲ್ಲಿ ಓದಿದ್ದಾನೆ, ಅವನಿಗೇನು ಗೊತ್ತಾಗುತ್ತೆ, ಅವನು ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಪ್ರಶ್ನೆ ಕೇಳೋದಕ್ಕೆ ಸಿಂಪಲ್ ಕ್ವೆಶ್ಚನ್ಸ್. ತತ್ವ ಸಿದ್ಧಾಂತದ ಬಗ್ಗೆ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲ, ಬರೇ ವೈಯಕ್ತಿಕ ಟೀಕೆ. ಮಾತಾಡ್ತಾರೆ ಏನಂತಾರೆ BJP ಅವ್ರು, ನಾನು ಮಾತಾಡಿದಾಗೆಲ್ಲ ನೀನೊಬ್ಬನೇ ಏನಪ್ಪ ಪ್ರಬುದ್ಧ ಇರೋದು, ಎಲ್ಲ ಟಾಪಿಕ್ ಮೇಲೆ ನೀನೇ ಮಾತಾಡ್ತಿಲ್ಲ ಅಂತ ಟೀಕೆ ಮಾಡಿ. ಹೌದು, ನಾನು ಎಲ್ಲ ಟಾಪಿಕ್ ಮೇಲೆ ಮಾತಾಡಬೇಕಾಗ್ತದೆ. ಅದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಪಕ್ಷ. ನಾನು ಸಂವಹನದ ಅಧ್ಯಕ್ಷ. ಐ ಆಮ್ ದಿ ಹೆಡ್ ಆಫ್ ಕಮ್ಯುನಿಕೇಷನ್ಸ್, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ.
ಹೇಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಒಬ್ಬ ಮುಖ್ಯಸ್ಥರಿರ್ತಾರೆ, ನಮ್ಮ ಪಕ್ಷದಲ್ಲಿ ನಾನು ಮುಖ್ಯಸ್ಥ. ನಾನು ಕೇಳಿದಾಗೆಲ್ಲ ಅವರು ಮಾತಾಡಿದ್ರೆ ಅವರು ಪರಿಣಿತರು, ಅವರು ಪ್ರಬುದ್ಧರು. ನಿಮ್ಮ ರವಿ ಇರ್ತಾರಲ್ಲ, ಜನರಲ್ ಸೆಕ್ರೆಟರಿ ರವಿ, ಅವ್ರು ಎಲ್ಲದ ಬಗ್ಗೆ ಮಾತಾಡೋದಲ್ವಾ? ಪಿ ರಾಜೀವ್ ಎಲ್ಲದ ಬಗ್ಗೆ ಮಾತಾಡೋದಿಲ್ವಾ? ಬೇರೆ ನಿಮ್ಮ ಪಕ್ಷದ ಮುಖಂಡರು ಎಲ್ಲದ ಬಗ್ಗೆ ಮಾತಾಡೋದಿಲ್ವಾ? ಅವ್ರು ಮಾತಾಡಿದಾಗ ಎಲ್ಲ ಪ್ರಬುದ್ಧರು, ಪರಿಣಿತರು, ಅಧ್ಯಯನ ಮಾಡ್ಕೊಂಡು ಮಾತಾಡ್ತಾರೆ. ಪ್ರಿಯಾಂಕ್ ಮಾತಾಡಿದ್ರೆ ಅವನಿಗೇನು ಗೊತ್ತದ, ಎಲ್ಲದ ಬಗ್ಗೆ ಅವನೇ ಬಾಯಿ ತೆರಿಬೇಕ? ಹೌದ್ರಿ, ನಾನೇ ಬಾಯಿ ತೆರಿಬೇಕು. ಅಧಿಕೃತವಾಗಿ ನನಗೆ ಆ ಹುದ್ದೆ ಕೊಟ್ಟಿದ್ದಾರೆ. ಈಗ ಸರ್ಕಾರದಲ್ಲಿ ಐ ಆಮ್ ಆಲ್ಸೋ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಸರ್ಕಾರದ ಕೆಲವು ನಿಲುವುಗಳು ಸ್ಪಷ್ಟತೆ ಇರಬೇಕಾದಾಗ ನಾನು ಅದನ್ನು ಮಾಧ್ಯಮದ ಮೂಲಕ ತಿಳಿಸ್ಬೇಕಾಗುತ್ತೆ ಜನರಿಗೆ. ಆದರೆ ನೀವು ಮಾತಾಡಿದಾಗ ಪ್ರಬುದ್ಧರು, ನಾವು ಮಾತಾಡಿದಾಗ ದಡ್ಡರು. ಈ ರಫೇಲ್ ಬಗ್ಗೆ ಇರ್ಬೋದು, ಮಿಲಿಟ್ರಿ ಬಗ್ಗೆ ಇರ್ಬೋದು, ಅವಾಗ ಮಾಡಿದಾಗ ಇವರೆಲ್ಲರೂ ಮಿಲಿಟ್ರಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಕರೋನಾ ಸಂದರ್ಭ ಬಂದಾಗ ಇವರೆಲ್ಲರೂ ಹೆಲ್ತ್ ಎಕ್ಸ್ಪರ್ಟ್ಸು, BJP ಸ್ಪೋಕ್ಸ್ ಪರ್ಸನ್ಸ್ ಎಲ್ಲರೂ. ಡಿಮಾನಿಟೈಸೇಷನ್ ಬಂದಾಗ ಆರ್ಥಿಕ ತಜ್ಞರು. ಚೈನಾ ಪಾಕಿಸ್ತಾನ ಇಶ್ಯೂ ಬಂದಾಗ ಇವರೆಲ್ಲರೂ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಹಿಂದುತ್ವ ಬಂದಾಗೆಲ್ಲ ಇವರು ತತ್ವಜ್ಞಾನಿಗಳು, ಇವರೆಲ್ಲರೂ ಒಂದು ಫಿಲಾಸಫಿಕಲ್ ಇದರಲ್ಲಿ ಹೋಗ್ಬಿಡ್ತಾರೆ. ಎಲೆಕ್ಷನ್ ಬಂದರೆ ಇವರೆಲ್ಲ ಚಾಣಕ್ಯರು. ಆರ್ಟಿಕಲ್ 370 ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದರೆ ಇವರೆಲ್ಲರೂ ಸಂವಿಧಾನದ ಎಕ್ಸ್ಪರ್ಟ್ಸು. ಯಾರು ಇವರೆಲ್ಲರೂ? ಇವ್ರು ಮಾತಾಡಿದಾಗ ಸರಿ, ನಾವು ಮಾತಾಡಿದಾಗ ತಪ್ಪಿದೆ. ನಾವು ಲಾಜಿಕಲಿ ಕ್ವೆಶ್ಚನ್ ಕೇಳಿದ್ರೆ ನಮಗೆ ಯಾವಾಗಲೂ ವೈಯಕ್ತಿಕ ಟೀಕೆ ಆಗ್ತದೆ. ಈಗ ಇದು ಯಾಕೆ ಹೇಳ್ತೀನಿ, ಬರ್ತೀನಿ ನಿಮ್ಮ ಹತ್ರ. ಈಗ ಎಕ್ಸಾಂಪಲ್ ನೋಡಿರಿ, ನಿಮ್ಮ ಮಾಜಿ ಸಂಸದರು, ನೀವು ಹೇಳ್ತೀರಲ್ಲ, ನಮ್ಮ ಖಾಸ್ ದೋಸ್ತ್ ಮೈಸೂರು ಪ್ರತಾಪ್ ಸಿಂಹ, ಅವರೇನು ಹೇಳ್ತಾರೆ ನನ್ನ ಬಗ್ಗೆ? ಪ್ರಿಯಾಂಕ್ ಖರ್ಗೆ ಗಂಡೋ ಹೆಣ್ಣೋ ಎಂಬ ಗೊಂದಲವಿದೆ. ಪ್ರಿಯಾಂಕ್ ಖರ್ಗೆ ರಾಜೀವ್ ಗಾಂಧಿಯವರ ಪುತ್ರಿಯರ ಹೆಸರಿಟ್ಟುಕೊಂಡಿದ್ದಾರೆ. ಏನಕ್ಕೆ? ಯಾವುದೋ ಒಂದು PSI ಹಗರಣ ಕೇಳಿದ್ಕೆ. ಲಾಜಿಕ್ ಇಲ್ಲ. ಬಿಟ್ಕಾಯಿನ್ ಹಗರಣ ನಾವು ಹೊರಗೆ ತಂದಾಗ ಮೆಚ್ಯೂರಿಟಿ ಇಲ್ಲ ಪ್ರಿಯಾಂಕ್ ಖರ್ಗೆಗೆ ಅಂತ ಹೇಳಿದವರು. ನನ್ನ ಮಾತುಗಳಲ್ಲ, ಇದು BJP ಅವರ ಮಾತುಗಳು. ಈ ಮರಿ ಖರ್ಗೆ ಆಗಾಗ ಬಂದು ಕಾಕ ಎನ್ನುತ್ತಾನೆ PSI ಹಗರಣದ ಬಗ್ಗೆ. 1,76,000 ಜನ ಎಕ್ಸಾಮ್ ಬರ್ತಾರೆ, ಅದರಲ್ಲಿ 54,000 ಜನ ಕ್ವಾಲಿಫೈ ಆಗಿದ್ರು. ಅದನ್ನು ನಾನು ಮಾತಾಡಿದ್ರೆ ಹಿಂಗೆ ಹೇಳ್ತಾರೆ. ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಡಾಲರ್ಸ್ ಕಾಲನಿನಲ್ಲಿ 4 ಪ್ರತಿಷ್ಠಿತ ಭವ್ಯ ಬಂಗಲೆ ಕಟ್ಟಿಸಿಕೊಂಡಿದ್ದಾರೆ. ಒಂದೇ ಸಂಖ್ಯೆದ ಬೆಂಜು BMW ಕಾರಿನಲ್ಲಿ ಓಡಾಡಿಕೊಂಡು ತಾನು ಇನ್ನೂ ಕೂಡ ಜಾತಿ, ಬಡವ, ನಿರ್ಗತಿಕ ಎಂದು ಹೇಳಿಕೊಳ್ಳುತ್ತಾನೆ. 4 ಮನೆಗಳು ಅವ ಏನು ಸರ್ ನಮ್ಮ ಮನೆ ಡಾಲರ್ಸ್ ಕಾಲನಿನಲ್ಲಿ? ನಾನಿರೋದು ಇನ್ನೂ ಬಾಡಿಗೆ ಮನೆಯಲ್ಲಿ. ಒಂದೇ ಸಂಖ್ಯೆದ್ದು 4 ಕಾರು BMW, ಬೆಂಜು ಇದೆ ಅಂತೆ ನನ್ನ ಹತ್ರ. ನೋಡಿರೇನು ಸರ್? ಇದ್ರೆ ತೋರಿಸ್ಕೊಳಕ್ಕೆ ನನಗೇನದ ಅಂದರೆ ಇದು ಯಾಕೆ ಇವ್ರ ಬಗ್ಗೆ ಮಾತಾಡಿದ್ವಿ? ಇವ್ರು ವೈಯಕ್ತಿಕವಾಗಿ ಮಾತಾಡಿಲ್ಲ. ನಾನು ಸರ್ಕಾರದ ನೀತಿ ಯೋಜನೆ ಬಗ್ಗೆ ಮಾತಾಡಿದಾಗ ನಿಮ್ಮ ಸುನಿಲ್ ಕುಮಾರ್ ಕಾರ್ಕಳ ಅವರು ಅವಾಗ ಮಂತ್ರಿ ಇದ್ರು. ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಹೊರಗೆ ಬಂದು ಪ್ರೆಸ್ನಲ್ಲಿ ಹೇಳ್ತಾನೆ, ಪ್ರಿಯಾಂಕ್ ಖರ್ಗೆಗೆ ಏನು ಗೊತ್ತ್ರಿ, ಅವನು ಕಾನ್ವೆಂಟ್ ದಲಿತ ಅಂತ. ಏನು ಕಾನ್ವೆಂಟ್ ದಲಿತ ಅಂದರೆ? ಯಾಕೆ ದಲಿತರು ಇಂಗ್ಲೀಷ್ ಗೊತ್ತಿರಬಾರ್ದ? ನಾನು ಕೇಳಿದೆ ಅವರಿಗೆ, ಚಿತಾಪುರಿಂದ ಹಿಡ್ಕೊಂಡು ಶಿಕಾಗೋ ತನಕ ಯಾವುದೇ ವೇದಿಕೆ ಸಜ್ಜು ಮಾಡಿರಿ, ನಾನು ಬಂದು ಚರ್ಚೆ ಮಾಡ್ತೀನಿ ನಮ್ಮ ಹತ್ರ. ಐ ಆಮ್ ನಾಟ್ ಅ ಕಾನ್ವೆಂಟ್ ದಲಿತ, ಐ ಆಮ್ ಅ ಕಾನ್ಷಿಯಸ್ ದಲಿತ ಅಂತ. ಪ್ರಬುದ್ಧರಾಗಿದ್ದೀವಿ ನಾವು ಇವಾಗೆಲ್ಲ. ಕಾನ್ವೆಂಟ್ ದಲಿತ ಅಂತ ಏನರ್ಥ? ಒಬ್ಬ ಮಂತ್ರಿ ನನ್ನ ಜಾತಿ ಹಿಡಿದು ಮಾತಾಡ್ತಾನೆ ಅಂದರೆ ಏನರ್ಥ? ಅಂದರೆ ದಲಿತರು ಇಂಗ್ಲೀಷ್ ಕಲಿಬಾರ್ದ, ದಲಿತರು ಕನ್ನಡನಲ್ಲಿ ಮಾತಾಡಬಾರ್ದ, ದಲಿತರು ಹಿಂದಿನಲ್ಲಿ ಮಾತಾಡಬಾರ್ದ, ಅಥವಾ ಪ್ರಬುದ್ಧತೆ ಇರಬಾರ್ದಂತ ಅರ್ಥನ ಅವರು? ಪೊಲೀಸರಿಗೂ ಸಿಗದೇ ಇರುವಂತಹ ದಾಖಲೆ ರೆಕಾರ್ಡ್ಗಳು ಪ್ರಿಯಾಂಕ್ ಖರ್ಗೆ ಸಿಗುತ್ತವೆ ಎಂದರೆ ಎಲ್ಲೋ ಒಂದು ಕಡೆ ಇವರದೇ ಹುನ್ನಾರ ಇರಬೇಕು. ಈ ಪ್ರಕರಣದ ತನಿಖೆ ಪೂರ್ಣವಾಗಬೇಕಾದರೆ ಪ್ರಿಯಾಂಕ್ ಖರ್ಗೆಯನ್ನು ಮೊದಲು ತನಿಖೆ ಒಳಪಡಿಸಬೇಕು ಅಂತ ಸುನಿಲ್ ಕಾಂತ್ ಅವರು. ಈ ಸಿಟ್ಟಿಂಗ್ ಮಿನಿಸ್ಟರ್ PSI ಸ್ಕ್ಯಾಮ್ನಲ್ಲಿ ಇವರು ಹೊರಗೆ ಬಂದು ಅಧಿಕೃತವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನಗೆ ಒಳಗೆ ಹಾಕಬೇಕು ಅಂದಮೇಲೆ ನನಗೆ 3 CCB ನೋಟಿಸ್ ಬರ್ತದೆ. ತಮಗೆಲ್ಲ ಗೊತ್ತಿದೆ, 3 CCB ನೋಟಿಸ್ ಬರ್ತದೆ. ಈಶ್ವರಪ್ಪ ಅವರು ಪ್ರಿಯಾಂಕ್ ಖರ್ಗೆ ರಾಜಕೀಯದಲ್ಲಿ ಇನ್ನೂ ಕಣ್ಣು ಬಿಡದ ಕೂಸು. ನಾನು 4 ಸರಿ ಎಲೆಕ್ಷನ್ ನಿಂತೀನಿ, 20 ವರ್ಷ ಆಗ್ತಾ ಬಂತು. ಎಲೆಕ್ಟೆಡ್
ಇದರಲ್ಲಿ ಫೀಲ್ಡಲ್ಲಿ ಇದ್ದು ಅವ್ರ ಮಕ್ಕಳು ಅವರ BJP ರಾಜ್ಯಾಧ್ಯಕ್ಷರು ಎಷ್ಟೇ ಆ್ಯಕ್ಷನ್ ಮಾಡಿದ್ದಾರೆ, ಹೋಗಲ್ಲೆಲ್ಲ ಕೈಕಾಲು ಬೀಳ್ಬೇಕಾಗ್ತದಲ್ಲ. ಅವ್ರದ್ದು ಏನೋ ವಿತೌಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಅವ್ರು ಬಂದುಬಿಟ್ರೆ, ಇಂದಿರಾ ಚಂದ್ರ ಅವರೆಲ್ಲ ನೋಡಿ ಎಂಥ ಯುವ ಪ್ರತಿಭೆ ಇದ್ದಾರೆ ಇವರು. ಆ ದೇಶ ಲೈಫ್ನಲ್ಲಿ ಒಂದು ಬ್ಯಾಕ್ ಹಿಡ್ದಿದ್ದಾರಾ ಇಲ್ಲ. BCCI ಸೆಕ್ರೆಟ್ರಿ ಎಷ್ಟೊಂದು ಜನ ಇವತ್ತು ಈ ಸರಿ ಟಿಕೆಟ್ ಎಲ್ಲ ತೊಗೊಂಡಿದ್ದಾರಲ್ಲ, ಅವರೆಲ್ಲ ಯುವತರುಣ್ರ. ಯಾವ ಹೋರಾಟ ಮಾಡಿದರು ರಾಘವೇಂದ್ರ ಅವರು, ವಿಜೇಂದ್ರ ಅವರೆಲ್ಲ? ಯಾವ ರೈತರ ಪರವಾಗಿ ಹೋರಾಟ ಮಾಡಿದರು? ಯಾವತ್ತು ಸತ್ಯಾಗ್ರಹ ಕೂತಿದ್ರು? ಅವರಿಗೆಲ್ಲ ಟಿಕೆಟ್ ಸಿಕ್ಕಿದ್ದು ಹೇಗೆ? ಅವರಿಗೆಲ್ಲ ಟಿಕೆಟ್ ಸಿಕ್ಕಿದ್ರೆ ಯುವ ಪ್ರತಿಭೆ, ನಂಬಲ್ಲಿ ಸಿಕ್ಕಿದ್ರೆ ಕುಟುಂಬ ರಾಜಕೀಯ. ಸಿಂಗ್ಯುಲರ್ನಲ್ಲಿ ಮಾತಾಡ್ತಾರೆ ಈಶ್ವರಪ್ಪ ಅವರು. ನನಗೆ ನಾನು ಒಂದು 3 ಸರಿ ಮಂತ್ರಿ ಇದ್ದೀನಂತ ಮರ್ತಿ BJP ಅವರು ನನಗೆ ಏಕವಚನದಲ್ಲಿ ಮಾತಾಡ್ತಾರೆ. ಯಾಕೆ? ಏನಂತ ಹೇಳ್ತಾರೆ? ಪ್ರಿಯಾಂಕ್ ಖರ್ಗೆ ಅನ್ನು ಜಿರಳೆಗೆ ಹೋಲಿಸ್ತಾರೆ. ಜಿರಳೆ ಯಾಕೆ? ಇಸ್ ಇಟ್ ಬಿಕಾಸ್ ಆಫ್ ಮೈ ಬ್ಯಾಕ್ಗ್ರೌಂಡ್ ಆರ್ ಇಸ್ ಇಟ್ ಬಿಕಾಸ್ ಆಫ್ ಮೈ ಕಮ್ಯುನಿಟಿ ಯು ಡೂ ದಿಸ್? ಬೇರೆ ಯಾರಿಗೂ ಈಗ ಮಾತಾಡಲ್ಲ. ನಾನು ಯಾವತ್ತೂ ವೈಯಕ್ತಿಕವಾಗಿ ಅವರಿಗೆ ಮಾತಾಡಿಲ್ಲ ನೇರವಾಗಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ಬೋದು 1-2 ಸರಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂಥ ಕೆಟ್ಟ ಮಗ ಹುಟ್ಟಬಾರ್ದಾಗಿತ್ತಂತೆ. ಅವ್ರು ಅದನ್ನು ತೀರ್ಮಾನ ಮಾಡಿದ್ದಾರೆ. ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, BJP ಕೇಳಬೇಕು. ನಾನು ಎಷ್ಟು ಒಳ್ಳೆಯ ಮಗ ಇದ್ದೀನಿ ಅಂದ್ಬಿಟ್ಟು ನಮ್ಮ ತಂದೆಯವ್ರು ಅವರಿಗೆ ಕೇಳಬೇಕಂತ. ಇಂಥ ಕೆಟ್ಟ ಮಗ ಹುಟ್ಟಬಾರ್ದಂತ. ಪಾಪ ಕಾಂತೇಶ್ ಅವ್ರಿಗೆ ಹೇಳ್ತಾ ಇದ್ರೆ ಇಂಥ ಕೆಟ್ಟಪ್ಪ ಯಾರಿಗೆ ಇರಬಾರ್ದು ಅಂತ. ನಿಮ್ಮ ಉಮೇಶ್ ಜಾಧವ್ ಅವ್ರು ಬಿಡಿ, ಅವ್ರ ಬಗ್ಗೆ ಏನು ಮಾತಾಡೋದು? ಸ್ಪೆಷಲ್ ಬೇಬಿ, ಆ ಬೇಬಿ, ಈ ಬೇಬಿ ಅಷ್ಟೇ ಅವ್ರದ್ದು, ಬೇರೆದೇನು ಇಲ್ಲ. ಚಿಂಚೋಳಿ MP ಇದು ಒಂದು ಮಾತು ಹೇಳ್ತಾರೆ ಅವ್ರು ಯಾವುದೋ ಒಂದು ಸಂದರ್ಭಕ್ಕೆ. ನಮ್ಮ ಚಿಂಚೋಳಿ MP ಅವರು, ಚಿಂಚೋಳಿ MP ಅಂದ್ರೆ ಗೊತ್ತಲ್ಲ ಸರ್? ಹೊಸ ಕ್ಷೇತ್ರ ಅಲ್ಲ ಅದು. ನಮ್ಮ ಚಿಂಚೋಳಿ MP ಅವರು, ನಾನು ಬಳೆ ಹಾಕೊಂಡು ಕೂತಿಲ್ಲ, ಅಖಾಡದಲ್ಲಿ ಎಲ್ಲದಕ್ಕೂ ರೆಡಿಯಾಗಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಈ ಅಖಾಡಕ್ಕೆ ಎಲ್ಲದಕ್ಕೂ ರೆಡಿಯಾಗಿದ್ದೇನೆ ಅಂತ ಅದು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಅಫ್ಕೋರ್ಸ್ ನಿಮ್ಗೆ ಅರ್ಘ ಜ್ಞಾನೇಂದ್ರ ನಮ್ಮ ಹಳೆ ಸ್ನೇಹಿತರು, ನಮ್ಮ ಹಿರಿಯರು, ಹೋಮ್ ಮಿನಿಸ್ಟರ್ ಇದ್ದಾಗ ಪಾಪ ಯಾವಾಗಲೂ ಕಾಡ್ತೀನಿ ಅಂತ ಅವ್ರು ನನಗೆ ಬೈತಾ ಇದ್ರು. ಅವರು ಕೂಡ ನನಗೆ ಏಕವಚನದಲ್ಲಿ ಮಾತಾಡಿ, ಅವನು ಪ್ರಚಾರ ಪ್ರಿಯೆ, ಅವನು ಪ್ರಿಯಾಂಕ್ ಖರ್ಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಜಸ್ಟಿಸ್ ವೀರಪ್ಪ ರಿಪೋರ್ಟ್ ಇದೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಪ್ಲೇಸ್ ಆಗಿದೆ, ಅದು ಸ್ವಲ್ಪ ಓದ್ಕೊಳ್ಳಿ ಏನೇನಾಗಿದೆ ಅಂತ. ನಿಮ್ಮ P. ರಾಜೀವ್ ಅವರು ಕೂಡ ಇತ್ತೀಚೆಗೆ ಗುಲ್ಬರ್ಗ ಭಾಳ ಬರ್ಲತ್ತಾರ. ಅವರು ಕೂಡ PSI ಹಗರಣದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಏನೂ ಗೊತ್ತಿಲ್ಲ, ಬರೀ ದೇಹ ಬೆಳೆಸ್ಕೊಂಡಿದ್ದೀನಿ, ಬುದ್ಧಿ ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದ್ದು ಪ್ರೆಸ್ನಲ್ಲಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಂದರೆ, ಇವೆಲ್ಲ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂಚೆಯಿಂದ ನಾವು ಸಹಿಸ್ಕೊಂಡು ಬಂದೀವಿ, ನಮಗೇನು ಫರಕ್ ಬೀಳಲ್ಲ. ಇವ್ರು ಹೇಳೋದ್ರಿಂದ ನಮಗೇನು ಫರಕ್ ಬೀಳಲ್ಲ. ಜನರು ಹೇಳಬಾರ್ದು. ಜನರಲ್ಲಿ ನಾವು ಯಾವಾಗಲೂ ಮರ್ಯಾದೆ ಉಳಿಸ್ಕೊಂಡಿದ್ದೀವಿ. ಮೊನ್ನೆ ಸೆಷನ್ನಲ್ಲಿ ಒಂದು ಮಾತು ಬಂತು. ಕಳೆದ ಅಸೆಂಬ್ಲಿ ಸೆಷನ್ನಲ್ಲಿ, ಬೆಂಗಳೂರಿನಲ್ಲಿ ಬಜೆಟ್ ಸೆಷನ್ನಲ್ಲಿ, ನಮ್ಮ ಮಹಾಲಕ್ಷ್ಮಿ ಲೇಔಟ್ MLA K. ಗೋಪಾಲಯ್ಯ ಅವ್ರ ಮೇಲೆ ಯಾರೋ ಒಬ್ಬರು ಗುತ್ತೇದಾರೋ ಅಥವಾ ಏನೋ ಒಂದು ಕ್ಲಬ್ ನಡೆಸೋನೋ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದು, ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಇಡೀ BJP ಅವರೆಲ್ಲರೂ ಬಾವಿ ಬಿದ್ದರು. ನೀವೇನು ಮಾಡ್ತಾಯಿದ್ದೀರಾ ಸರ್ಕಾರ? ಒಬ್ಬ MLAಗೆ ರಕ್ಷಣೆ ಇಲ್ಲ, ಒಬ್ಬ MLA ಘನತೆ ಏನಾಗಬೇಕು ಅಂದ್ಬಿಟ್ಟು ಬಾವಿಗೆ ಬಿದ್ದರು. ಕಾಂಗ್ರೆಸ್ ಸರ್ಕಾರನೂ ಕೂಡ ನಾವು ಏನು ಹೆಸಿಟೇಟ್ ಮಾಡಿಲ್ಲ. ಇಂಥದ್ದು ಯಾರಿಗೂ ಆಗಬಾರ್ದು. ಒಬ್ಬ MLAಗೆ ಯಾರೋ ಒಬ್ಬ ಹಿಂಗೆ ಮಾತಾಡ್ತಾ ಇದ್ರೆ ನಾಳೆ ಸಾಮಾನ್ಯ ಜನರದ್ದು ಏನು ಕತೆ ಅಂದ್ಬಿಟ್ಟು ಆ ವ್ಯಕ್ತಿ BJP ಅವರೇ ಬೆಳೆಸಿದ್ದಂತನೂ ಕೂಡ ಅವರೇ ಹೇಳಿದ್ರು, ಅಶೋಕ್ ಸಾಹೇಬ್ರೇ ಹೇಳಿದ್ರು ಸದನದಲ್ಲಿ. ಅಂಥ ವ್ಯಕ್ತಿಗೆ ಬೆಳೆಸ್ಬಿಟ್ಟು ಮತ್ತೆ ಇನ್ನೇನಾಗ್ತದೆ? ಮತ್ತೆ ನೀವು ಬೇವಿನ ಸಸಿ ನೆಟ್ಟಿ ಮಾವಿನಕಾಯಿ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ಇಡೀ ಸದನ ಒಂದಾಗಿ, ಇಡೀ BJP ಸರ್ಕಾರ ಏನು BJP ಪಕ್ಷ ಒಂದಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾದ್ರೆ ನಾವು ಹೌದಪ್ಪ ಕಾನೂನಾತ್ಮಕವಾಗಿ ಕ್ರಮ ತಗೊಂಡ್ವಿ. ಯಾಕಂದರೆ ಒಂದು ಶಾಸಕರ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು, ಒಳ್ಳೆ ಸಂದೇಶ ಕಳಿಸೋದು ಅರೆಸ್ಟು ಮಾಡಿದ್ವಿ. ಆದರೆ BJP ಅವ್ರು ಏನು ಮಾಡ್ತಾಯಿದ್ರು? ನನಗೂ ಹಲವಾರು ಬಾರಿ ಹಿಂಗೆ ಅವ್ರ ಸರ್ಕಾರ ಇದ್ದಾಗ ನನಗೆ ಥ್ರೆಟ್ ಬಂತು. ನನಗೇನಿಲ್ಲ ಅಂತ ತಮ್ಗೆ ಗೊತ್ತಿರೋ ಹಾಗೆ 3 ಬಾರಿ ನಂಗೆ ನಾರ್ತ್ ಇಂಡಿಯಾದಿಂದ ಥ್ರೆಟ್ ಬಂದಿದೆ. ರಾತ್ರಿ 12:30 ರಾತ್ರಿ 1:00 ಫೋನ್ ಮಾಡಿಬಿಟ್ಟು
ನಿನಗೆ ನಿನ್ನ ಕುಟುಂಬಕ್ಕೆ ಮುಗಿಸ್ತೀವಿ, ನೀನು ಭಾಳ ಮಾತಾಡ್ತಾ ಇದೆಯಾ, ನೀನು ಯಾರು ಪ್ರಶ್ನೆ ಮಾಡೋಕ್ಕೆ ನಮ್ಮ ತತ್ವವನ್ನು ಸಿದ್ಧಾಂತವನ್ನು ಅಂದ್ಬಿಟ್ಟು ನನಗೆ 3 ಸರಿ ಕರೆ ಬಂದಿದೆ. ಕಂಪ್ಲೇಂಟು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರು ಇದ್ದರು. ಆಯಿತು, ಒಂದೊಂದು ಸನ್ನಿವೇಶದಲ್ಲಿ ಅರ್ಥ ಆಗುತ್ತೆ, ಯಾಕಂದರೆ ಕೆಲವು ಟ್ರ್ಯಾಕ್ ಮಾಡೋದು ಕಷ್ಟ. ಇದೇನೋ ಇಂಟರ್ನೆಟ್ ಪ್ರೋಟೋಕಾಲ್ ಕಾಲಿಂಗ್ ಅಂತ ಇರ್ತದೆ, ಅದು ಗುಜರಾತಿಂದ ಮಾಡಿದಾರೋ UPಯಿಂದ ಮಾಡಿರೋದು ಅಂತ ಗೊತ್ತಾಗಿದೆ. ಅಲ್ಲಿಂದ ಅದು ಅಮೇರಿಕಾಗೆ ಶಿಫ್ಟ್ ಆಗ್ತದೆ, ರಷ್ಯಾಗೆ ಶಿಫ್ಟ್ ಆಗ್ತದೆ, ಬೇರೆ ಬೇರೆ ಕಡೆಗೆ ಶಿಫ್ಟ್ ಆದಾಗ ಅದು ಕಷ್ಟ ನಮಗೆ. ಆಮೇಲೆ ಒಂದು ಕಾಲಂತೂ ಅಮೇರಿಕಾನಲ್ಲಿ ಲಾಸ್ಟ್ ಸಿಕ್ಕಿರೋದು, ನಮಗೆ ಎಕ್ಸ್ಟ್ರಡೇಷನ್ನು ಮತ್ತು ಇದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದು ಮುಚ್ಚಳಕ್ಕೆ ಬರೆದಿದೆ. ಆಯ್ತಪ್ಪ ಅಂತ ನಾವು ಬಿಟ್ಟಿದ್ದೀವಿ, ಯಾಕಂದರೆ ನಾವು ತಾಂತ್ರಿಕವಾಗಿ ಸಮಸ್ಯೆ ಇರ್ತವೆ, ಅದು ನನಗೂ ಅರ್ಥ ಆಗುತ್ತೆ. ಆದರೆ ನಿಮ್ಮ ಚಿತಾಪುರಿನ ಅಭ್ಯರ್ಥಿ ಅವಾಗಿನ ಅಭ್ಯರ್ಥಿ ಆಗಿರಲಿಲ್ಲ, ನಿಮ್ಮ ಅಪರಂಜಿ. ಅವನು ನಿಮ್ಗೆ ಗೊತ್ತಿದೆ ಅಲ್ಲ, ನೇರವಾಗಿ ಪ್ರೆಸ್ ಮೀಟ್ನಲ್ಲಿ ನಾನು ನಿಮಗೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದ. ಏನು ಮಾಡಿದ್ರಿ ನೀವು? ನಿಮಗೆ ನಾನು ಶೂಟ್ ಮಾಡೋಕ್ಕೂ ರೆಡಿ ಇದ್ದೀನಿ, ಭಾಳ ಸ್ಪಷ್ಟವಾದಂಥ ಪದಗಳನ್ನು ಬಳಕೆ ಮಾಡ್ದೆ. ಅವನಿಗೆ ಶೂಟ್ ಮಾಡೋಕ್ಕೂ ನಾನು ತಯಾರಿದ್ದೀನಿ ಅಂತ. ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ಅದಾದಮೇಲೆ ಅವನು ನಮ್ಮ ಮನೆ ಸುತ್ತ ಹಾಕದ, ಒಂದು ಸರ್ವೆ ಮಾಡ್ದ, ಆ ವಿಡಿಯೋ ರೆಕಾರ್ಡಿಂಗು ಕೊಟ್ವಿ ನಿಮಗೆ. ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ನಿಮ್ಮ ಖರ್ಗೆ ಫ್ಯಾಮಿಲಿಯನ್ನೇ ಸಾಫ್ ಮಾಡ್ತೀನಿ ಅಂತ ಕೂಡ ಆಡಿಯೋ ರೆಕಾರ್ಡಿಂಗಲ್ಲಿ ಅವ್ರ ಪಾರ್ಟಿದವರೇ ತಂದು ಕೊಟ್ಟಾಗ ಕೂಡ ನೀವು ಏನೂ ಮಾಡಿಲ್ಲ. ನಮ್ಮ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಮಾತಾಡ್ತಾನೆ, ನಮ್ಮ ತಾಯಿಯವ್ರಿಗೆ ಮಾತಾಡ್ತಾನೆ, ನಮ್ಮ ಮನೆಯವ್ರ ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾನೆ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯವರ ಹೆಲ್ತ್ ಸರಿ ಇಲ್ಲ, ಅದ್ರ ಬಗ್ಗೆನೂ ಮಾತಾಡ್ತಾನೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾನೆ. ಏನು ಮಾಡಿದ್ರಿ ಈ ಸರ್ಕಾರ, ಆವಾಗಿನ ಸರ್ಕಾರ? ನೀವೇನು ಮಾಡಿಲ್ಲ. ನೀವು ಅವನಿಗೆ ಪುರಸ್ಕಾರ ಮಾಡಿದ್ರಿ. ಸಿಟಿ ಕಮಿಷನರ್, ಪೊಲೀಸ್ ಕಮಿಷನರು ಒಂದು ಅವರ ಮನೆಯವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ತಮಗೆಲ್ಲ ಗೊತ್ತಿದೆ ಅಲ್ಲ, 5 ಲಕ್ಷ ಕೇಳಿರೋದು. 5 ಲಕ್ಷ ಕೇಳಿದಾಗ ಏನು ಮಾಡಿದ್ರು ಇವರು? ಕಮಿಷನರ್ ಟ್ರಾನ್ಸ್ಫರ್ ಮಾಡಿದ್ರು. ಅವನಿಗೆ ಏನು ಮಾಡಿಲ್ಲ, ಪುರಸ್ಕಾರ ಮಾಡಿ. ಪಾಪ ಯಾರು ಇಷ್ಟ ಒಂದು ಕಾರ್ಯಕರ್ತರು ಇದ್ದದ್ದು ನಮ್ಮ ಅರವಿಂದ್ ಚೌಹಾಣ್, ಇಂಥವ್ರಿಗೆ ಬಿಟ್ಟು ಅವನಿಗೆ ಪುರಸ್ಕಾರ ಮಾಡಿದ್ರಿ. ಯಾಕಂದರೆ ಇಂಥವ್ರಿಗೆ ಬೆಳೆಸ್ಬೇಕು ನಾವು. ಇಂಥವರಿಗೆ ನೀವು ಪುರಸ್ಕಾರ ಮಾಡಿ, ಯೋಗಿ ಆದಿತ್ಯನಾಥ್ ಇರ್ಬೋದು, ಬೇರೆ ಬೇರೆ CMಗಳು ಇರ್ಬೋದು, ನೀವಿರ್ಬೋದು, ಬಂದು ಇದ್ರ ಬಗ್ಗೆ ಪ್ರಚಾರ ಮಾಡಿದ್ರಲ್ಲ. ಮೊನ್ನೆ ಆಯ್ತಪ್ಪ, ಈ ಎಲೆಕ್ಷನ್ ಆದಮೇಲೆ ಸೋತಾದ್ಮೇಲೂ ಬುದ್ಧಿ ಬಂದಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಮಾಡಿಸ್ಕೊಂಡ್ರು, ಯಾದಗಿರಿನಲ್ಲಿ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ನನ್ನ ಮೇಲೆ ಹಾಕಿ ನಾನು ಕೊಲೆಗೆ ಯತ್ನ ಮಾಡಿದೆ ಅಂತ ಹೇಳೋದು. ಅದೆಲ್ಲನೂ ಪ್ರೂವ್ ಆದಮೇಲೆ ಗಾಯಬೇ ಆಗಿಬಿಟ್ಟಾರೆ. ಈಗ 2 ತಿಂಗಳಾಯ್ತು, ಎಲ್ಲೂ ಸಿಗ್ತಾರೆ. ಅದು ಇನ್ನೂ DNA ಸ್ಯಾಂಪ್ಲಿಂಗ್ ಮಾಡಿಸ್ಬೇಕು, ಅದು ಆ್ಯಸ್ ಪರ್ ಲಾ. ನಾನು ಕೇಳ್ತಾ ಇರೋದು ಇಷ್ಟೇ, ಇವೆಲ್ಲನೂ ಕೂಡ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಚಿಂಚೋಳಿ ಸಂಸದರು ಪದೇ ಪದೇ ಲಾ ಆ್ಯಂಡ್ ಆರ್ಡರ್ ಹೋಗಿದೆ, ನನಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಏನಾಗ್ತದಪ್ಪ, ಹಿಂದಿಂದ ಆಫೀಸರ್ಗಳು ಹೋಗಿ ರೌಡಿ ಶೀಟರ್ಸ್ ಜೊತೆ ಲಂಚು ಡಿನ್ನರ್ ಮಾಡ್ತಾಯಿದ್ರು. ಇವಾಗ ಯಾರಾನ ಇದ್ದಾರ ರೌಡಿ ಶೀಟರ್ಗಳು ಹೊರಗಡೆ? ಅವ್ರು ಯಾವಾಗಲೂ ಹೇಳ್ತಾ ನನಗನ್ಸುತ್ತೆ, ನೀವೆಲ್ಲ ನಮ್ಮ ಪತ್ರಕರ್ತರು ಮಿತ್ರರು ಇದ್ದೀರ, ಯಾರಿಗಾನ ಭಯಭೀತವಾದಂಥ ವಾತಾವರಣ ಕಾಣಿಸ್ತಾ ಇದೆಯಾ? ರಾತ್ರಿ ಅಡ್ಡಾಡೋಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ? ನಿಮಗೆ ಜೀವ ಬೆದರಿಕೆ ಇದೆಯಾ? ಬರೇ ನಮ್ಮ ಚಿಂಚೋಳಿ ಸಂಸದರಿಗಿರೋದು. ಯಾಕಂದರೆ ಅವ್ರ ಜನನೇ ಅವ್ರಿಗೆ ಮುದ್ಗೆ ಹಾಕ್ತಾ ಇದ್ದಾರೆ, ಕೆಲಸ ಆಗಿಲ್ಲ ಅಂದ್ಬಿಟ್ಟು. ಅದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಮತ್ತು ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಅಂದರೆ ಏನರ್ಥ? ಯಾರ ಕಪಿ ಮುಷ್ಟಿನಲ್ಲಿ ಇರೋದು ಎಲೆಕ್ಷನ್ ಕಮಿಷನ್ನು? ಹೇಳ್ಬಿಡಿ. ರಾಹುಲ್ ಗಾಂಧಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಖರ್ಗೆ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಪ್ರಭಾವ ಬೀರ್ತಾ ಇದ್ದಾರಾ? ಏನು ಅಮಿತ್ ಶಾ ಅವರು ಮೋದಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಏನು ನಿಮ್ಗೆ ಸೋಲ್ಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದ್ದಾರಾ? ನನಗೇನೋ ಏನಾಗಿದೆ ಅಂದರೆ, ಇವ್ರು ಆತಂಕ ಪಟ್ಬಿಟ್ಟಿದ್ದಾರೆ ಸೋಲ್ತಾರೆ ಅಂತ. ಅದಕ್ಕೆ ದಿನ ಏನಾದರೂ ಒಂದು ಹೊಸ ತರ್ತಾ ಇದ್ದಾರೆ. ಇವತ್ತು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಂದು ನೇರವಾದಂಥ ಆರೋಪ ಏನು BJPಯವ್ರ ಮೇಲೆ ಅಂದರೆ, ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿ ನೀವೇ ಮಾಡ್ತಾ ಇರೋದು. ಬೇರೆ ಯಾರೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಸರ್ಕಾರ ಮೇಲಿದೆ, ನಿಮ್ಮ ಕಪಿ ಮುಷ್ಟಿನಲ್ಲಿ EC ಇದೆ.
ಅಂದ್ರೂ ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ? ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂಥ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ, ಅಥವಾ ಏನು ದವಾಖಾನೆಗೆ ಹೋಗಕ್ಕೆ ಅಂಜಿಕೆ ಆಗ್ತಾ ಇದೆ, ನಾನು ಏನಾದರೂ ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ನನಗೆ ಏನು ಶಾಸಕರಿಂದ ಇರ್ಬೋದು ಮತ್ತು ಸಚಿವರಿಂದ ಇರ್ಬೋದು ಫೋನ್ ಮಾಡಿ ಈ ಟೆಂಡರ್ ಆ ಟೆಂಡರ್ನಲ್ಲಿ ಹೆದರಿಕೆ ಆಗ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದೆ, ಏನಾದರೂ ಇದೆಯಾ ಹೇಳ್ರಿ ಒಂದನ್ನು? ಇವರೇ ಇವತ್ತು ಚುನಾವಣೆಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿಬಿಟ್ಟು ಚುನಾವಣೆ ನಡೆಸಬೇಕಂತ ಇದ್ದಾರೆ. ಅದನ್ನು ಕೂಡ ಭಾಳ ಜವಾಬ್ದಾರಿಯುತವಾಗಿ ನಾನು ಪದ ಬಳಕೆ ಮಾಡ್ತಾ ಇದ್ದೀನಿ. ನಾನು ಹೆಣ ಬೀಳಿಸಿದ್ರೂ ಪರವಾಗಿಲ್ಲ, ಚುನಾವಣೆ ಮಾಡಲೇಬೇಕು ಅಂತ ನಿಂತಿದ್ದಾರೆ ಬಿಜೆಪಿಯವರು. ಇವಾಗ ದೇ ವಾಂಟ್ ಟು ಕಂಡಕ್ಟ್ ದಿಸ್ ಎಲೆಕ್ಷನ್ಸ್ ಓವರ್ ಮೈ ಡೆಡ್ ಬಾಡಿ. ಐ ಆಮ್ ಓಕೆ ವಿತ್ ದಟ್. ಪ್ರಿಯಾಂಕರ್ಗೆ ಸತ್ರು ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ. ನಿಮ್ಮ ಚಿಂಚೋಳಿ MP-ದವರು ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಯಾಕೆ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂಥ ಪರಿ ಏನಾಯ್ತಪ್ಪ? ಯಾಕಂದರೆ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ರೌಡಿ ಶೀಟ್ರ್ನಲ್ಲಿದ್ದಾರ, ಪರೇಡ್ ನಡೀಲತ್ತವ, ಜೈಲ್ನಲ್ಲಾರ. ಅಂಥದ್ದು ಯಾವುದೂ ಓಪನ್ ಥ್ರೆಟ್ ಯಾರಿಗೂ ಇಲ್ಲ. ಅಂದರೂ ಯಾಕೆ ಅಂತ ಆಯ್ತಾರ ಅಂತ ಈಗ ಗೊತ್ತಾಯ್ತು ನನಗೆ. ಅಂದರೆ ಚುನಾವಣೆ ಗೆಲ್ಲಕ್ಕೆ ಪ್ರಿಯಾಂಕರ್ಗೆ ಹೆಣನೂ ಬೀಳಿಸ್ಲಿಕ್ಕೆ ರೆಡಿ ಇದ್ದಾರೆ ಇವರು. ನಾವು ರೆಡಿ ಇದ್ದೀವಿ. ಏನಿದ್ರು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡೋಕ್ಕೆ ರೆಡಿ ಇದ್ದೀವಿ, ಕಾನೂನಿನ ಚೌಕಟ್ಟಿನಲ್ಲಿ ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮಲ್ಲಿ ಮೋದಿಯವರ ಆಶೀರ್ವಾದ ಇದ್ದರೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳಿದ್ರೆ ನಾವು ಕೂಡ ಜನರ ಆಶೀರ್ವಾದದಿಂದನೇ ಬಂದಿರೋದು. ನಮ್ಗೆ ಯಾರು ಬೇರೆಯವ್ರು ಓಟ್ ಹಾಕಿಲ್ಲ. ನಿಮ್ಗೆ ಹೆಂಗೆ ಜನರು ಓಟ್ ಹಾಕ್ಯಾರ, ನಮಗೂ ಹಾಗೆ ಓಟ್ ಹಾಕ್ಯಾರ. ಆದರೆ ಇವತ್ತು ಕೇಂದ್ರ ಸರ್ಕಾರ ಇದೆ, ಬೇರೆ ರೀತಿಯಾದಂಥ ನಿಮ್ಮ ಹತ್ರ CBI ಇದೆ, IT ಇದೆ, ED ಇದೆ, EC ಇದೆ ಅಂತ ಅಂದ್ಕೊಂಡು ನೀವು ಇದು ಬೆದರ್ಸೋದು ಮಾಡೋಕ್ಕೆ ಹೋದರೆ ನಾವು ಅಂಜೋರಲ್ಲ. ನಾವು 50 ವರ್ಷ, 20 ವರ್ಷ ನನ್ನದೇ ಅನುಭವ ಆಗಿದೆ ರಾಜಕೀಯದಲ್ಲಿ. ನಮ್ಮ ಕುಟುಂಬದ ಎಲ್ಲನೂ ಸೇರಿಸಿ ಒಂದು 100 ವರ್ಷದಿದೆ ಅನುಭವ. ಇದಕ್ಕೆ ದಯವಿಟ್ಟು ಉತ್ತರ ಕೊಡಿ. ವಾಟ್ ಡಸ್ ಹಿ ಮೀನ್ ಬೈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್? ಸುಮ್ಮನೆ ಯಾವುದೋ ಉಸು ಕೊಡಿತಾರೆ ಇದೆ ಯಾವುದು? ನೀವು ಹೇಳ್ರಿ, ಎಲ್ಲನ ಮಟ್ಕ ನಡೀತಾ ಇದೆ ಸರ್, ಎಲ್ಲನ ಗ್ಯಾಂಬ್ಲಿಂಗ್ ನಡೀತಾ ಇದೆಯಾ, ಎಲ್ಲನ ಓಪನ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆಯಾ? ಏನು ಕೊಲಾಪ್ಸ್ ಆಗಿದೆ? ಕಳೆದ ಬಾರಿ ಘಟನೆ ಮರುಕಳಿಸಬಾರ್ದು ಅಂತ ಹೇಳ್ತಾರೆ. ಏನು ಕಳೆದ ಬಾರಿ ಏನಾಗಿದೆ ಹೇಳಿ? ಏನಾಗಿದೆ? ಯಾವುದು ಯಾವುದು? IT ED ಬಗ್ಗೆ ನನಗೇನು ಯಾರಿಗೂ ಇಲ್ಲ. ನೋಡಿ, IT EDದು ನಮ್ದೇನಿಲ್ಲಪ್ಪ, ನಮ್ದಂತೂ ತೆರೆದ ಪುಸ್ತಕ ಇದೆ. ಖರ್ಗೆ ಸಾಹೇಬ್ರಿಗೆ ಕರೆದಿ ದಿನ IT EDನಲ್ಲಿ ಕೂಡಿಸ್ತಾರೆ. ನಿಮ್ಗೆ ಗೊತ್ತಿದೆ ಅಲ್ಲ ಯಾಕೆ ಕೂಡಿಸ್ತಾ ಇರೋದು? ಯಾವುದೋ 60-70 ವರ್ಷದ ಹಿಂದಿಂದ ಯಾವುದೋ ಯಂಗ್ ಇಂಡಿಯಾ ಪೇಪರ್ದು ಅವರು ಅವಾಗೇನೋ ಒಂದು IT-ದೇನೋ ಏನೋ ಅಸೆಟ್ಸ್ದು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಖರ್ಗೆ ಅವ್ರಿಗೆ ಕರೆದು ಕೂಡಿಸ್ತಾ ಇರೋದು. ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಯಾಕೆ ಕೂಡಿಸ್ತಾ ಇರೋದು? ಬಿಕಾಸ್ ಈಸ್ ದ ಟ್ರಸ್ಟಿ. ಯಾವಾಗ ಟ್ರಸ್ಟಿ ಆದರೂ ಈಗ ಒಂದು 4 ವರ್ಷದ ಹಿಂದೆ ಅವೆಲ್ಲ ಘಟನೆಗಳು ಯಾವತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಆದ ನಂತರ. ಇದು ಮೊನ್ನೆ ಕೂಡ ನೋಡಿ ಅಕೌಂಟ್ಸ್ ಹೆಂಗೆ ಫ್ರೀಸ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು. ಯಾವುದೋ 30 ವರ್ಷದ್ದು IT ಅಸೆಸ್ಮೆಂಟ್ ಅಂತೆ, ಅದಕ್ಕೆಲ್ಲನೂ ದಾಖಲೆಗಳು ಕೊಟ್ಟಾಗಿದೆ, ಎಲ್ಲನೂ ಕೊಟ್ಟಾಗಿದೆ. ಈಗ ಅಕೌಂಟ್ಸ್ ಫ್ರೀಸ್ ಮಾಡಿಬಿಟ್ಟು ತೊಂದರೆ ಕೊಡೋದು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅವರು ಸ್ಟಾರ್ ಪ್ರಚಾರಕ್ಕೆ IT ED. ನಾನು ಅದ್ರ ಬಗ್ಗೆ ಯಾರಿಗೂ ಸಂಶಯ ಇರೋದು ಬೇಡ. ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ BJP ಆರ್ IT, ED, CBI ಆ್ಯಂಡ್ ನೌ ಎಲೆಕ್ಷನ್ ಕಮಿಷನ್. ಅದು ನೋಡಿ, ಈಗ ನಾವು ಕೊಟ್ಟಿರೋ FIR-ಗಳೆಲ್ಲ ಏನಾಗ್ತಾ ಇದೆ ಸರ್? ಒಂದು ಮೂವ್ ಆಗ್ತಾ ಇಲ್ಲ. ಅವ್ರು ಕೊಟ್ಟಿರೋ FIR-ಗಳೆಲ್ಲ ಇಮಿಡಿಯೇಟ್ ನೋಟಿಸ್. ನನಗೆ ನೋಟಿಸ್ ಬಂದದ್ದು ಮೊನ್ನೆ ಒಂದು. ಕೇಳಿಸ್ತದೆ ಪೊಲೀಸ್ ಸ್ಟೇಷನ್ ಇಲ್ಲ, ತನಿಖೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಕೊಟ್ಟಿದ್ದೀವಿ, ಈಗ ಒಂದು 8 ದಿನ ಆಯಿತು. ಇನ್ನು ಚುನಾವಣಾ ಇಟ್ಸ್ ಎ ಕ್ರಿಮಿನಲ್ ಇನ್ವೆಸ್ಟಿಗೇಷನ್.
ಜೀವ ಬೆದರಿಕೆ ಇದೆ ಅದು ನೋಡಿ, ನಾವು ಜೀವ ಬೆದರಿಕೆ ಇದೆ ಅಂತ ನಾನು ಹೇಳಿಲ್ಲ, ಇವ್ರು ಹಾಕಿರೋದಲ್ಲ. ನಾನು ಹೋಗಿ ಎಲ್ಲಿ ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ನಾವು ಅದು ನೋಡಿ, ವಿ ಲೀವ್ ಇಟ್ ಟು ದ ವಿಸ್ಡಮ್ ಆಫ್ ದ ಎಲೆಕ್ಷನ್ ಕಮಿಷನ್. ಸರ್ ಇದೇನು UP ಬಿಹಾರ್ ಏನು ಸರ್? ನೀವು ಎಷ್ಟು ಎಲೆಕ್ಷನ್ ಕವರ್ ಮಾಡಿದ್ರಿ ನೀವೇ ಹೇಳ್ರಿ, ಯಾವತ್ತನ ಆಗಿದ್ಯಾ ಅಂತವು? ಯಾಕೆ ಅದೇ ಕೇಳ್ತಾ ಇದ್ದೆ, ಯಾಕೆ ಪದೇ ಪದೇ ಚಿಂಚೋಳಿ MP ಅವರು ಫ್ರೀ ಆ್ಯಂಡ್ ಫೇರು, ಲಾ ಆ್ಯಂಡ್ ಆರ್ಡರ್ ಅಂತ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗ್ತಾ ಇದೆ. ನಾನು ಕೇಳ್ತಾ ಇರೋದು ಇಷ್ಟೇ, ಅವ್ರು ಮಾಡಿರೋ ಸ್ಟೇಟ್ಮೆಂಟು, ಈ ವಿಚಾರಧಾರೆಗಳು, ಸಂದರ್ಭ, ಸನ್ನಿವೇಶ ಮತ್ತು ಅವ್ರು ಆಡಿದಂಥ ಇತ್ತೀಚೆಗೆ ಮಾತುಗಳು ಯಾವತ್ತೂ ಕೂಡ ಕಲಬುರಗಿನಲ್ಲಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಚುನಾವಣೆಯಲ್ಲಿ ಬಂದಿಲ್ಲ. ನಿಮ್ದು ಅನುಭವ ನನಗಿಂತ ಹೆಚ್ಚದ ಕವರ್ ಮಾಡೋದ್ರೆ ಎಲೆಕ್ಷನ್. ಯಾವತ್ತನ ಯಾರನೋ ಒಬ್ಬ ಶಾಸಕ ಫ್ರೀ ಆ್ಯಂಡ್ ಫೇರ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಗುಲ್ಬರ್ಗದಲ್ಲಿ, ಏನೇನೋ ಅಲ್ಲಿ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಯಾವುದೋ ಒಂದು ಬೇರೆ ಏನು ಕಿರುಕುಳ ಕೊಡೋದಿರ್ಬೋದು, ಅದು ಇರ್ಬೋದು, ಅಲ್ಲಲ್ಲೇ ಯಾವುದೋ ನಿಮ್ಮ ARO ಲೆವೆಲಲ್ಲೇ ಕೊಟ್ಕೊಂಡು ಇರ್ತಾ ಇದ್ರಪ್ಪ. ಯಾವತ್ತನ ಸಂಸದರು ಅಥವಾ ಶಾಸಕರು ಬಂದು ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತ, ನ್ಯಾಯಯುತವಾಗಿ ಎಲೆಕ್ಷನ್ ಆಗಬೇಕು ಅಂತ ಯಾವತ್ತನ ಹೇಳಿದ್ರ? ಹೇಳಿ. ಈಗ ಅರ್ಥ ಆಗ್ತಾ ಇದೆ. ಯಾರಿಲ್ಲ ನನಗೆ ನೋಡಿ, ಈ ವಿಚಾರಧಾರೆದವ್ರು ಯಾರಿದಾರ್ರಿ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ? ಈಗ ಅದಕ್ಕೆ ನಾನು ಕೇಳ್ತಾ ಇರೋದು, ನನಗೆ ಗೊತ್ತಿದ್ರೆ ನಾನು ಔಟ್ರೈಟ್ ಆಗಿ ಹೆಸರು ಹೇಳ್ತಾ ಇದ್ನಲ್ಲ. ನನ್ನ ಅನುಮಾನಗಳನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರಿಗೆ ತಾವು ನನಗೆ ಸಹಕಾರ ಮಾಡಿ ನೀವು ಪ್ರಶ್ನೆ ಕೇಳಿ ನನಗೆ ಉತ್ತರ ಕೊಡ್ಸೋಕಿದ್ರೆ ನಿಮಗೂ ಅಭಿನಂದಿಸ್ತೀನಿ ನಾನು. ನಮ್ಮ ಜನ ಇದ್ದಾರೆ ಸರ್ ಕಲಬುರ್ಗಿ ಸರ್, ಇದು ಕಲಬುರ್ಗಿನಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ನಮಗೆ ಯಾವುದೇ ರೀತಿಯಂತ ಇವ್ರು 10 ಎನ್ಕೌಂಟರ್ ಮಾಡೋ ಥ್ರೆಟನ್ ಕೊಡ್ಲಿ, ನಮ್ಮ ಜನ ಇದ್ದಾರೆ ನಮ್ಮ ಜೊತೆ. ಅದೇ ನೀವು ಕೇಳ್ಬೇಕು ಸರ್, ನನಗೆ ಹೆಂಗೆ ಗೊತ್ತಾಗ್ತದೆ? ಈಗ ನಾವು ಯಾವುದಾದ್ರೂ ಒಂದು ಇಲ್ಲೀಗಲ್ ಆಗಿ ಕಾಮೆಂಟ್ ಮಾಡಿದ್ದೀನ, ವೈಯಕ್ತಿಕವಾಗಿ ಯಾರಿಗಾನ ಬೈದಿದ್ದೀನ, ಅಥವಾ ಎಲ್ಲಾನ ಎಕ್ಸ್ಟಾರ್ಷನ್ ಮಾಡಿದೀವ, ಅಥವಾ ಯಾವುದಾದ್ರೂ ಕೆಟ್ಟ ಕೆಲಸ ಮಾಡೋರಿಗೆ ಬೆಂಬಲಿಸಿದೀವ? ತೋರಿಸ್ಬಿಡಿ ಸರ್. ನಾನು ಈಗ ಪಬ್ಲಿಕ್ ಲೈಫ್ನಲ್ಲಿ 20 years ಆಯಿತು ನಾನು ಇದ್ದು. ನಾವು ಈಗ ನಿಮ್ಮ ಜೊತೆ ಇದ್ದು ನಾನು 20-25 ವರ್ಷ ಆಗ್ತಾ ಬಂತು. ನೀವು ಹೇಳ್ಬಿಡಿ ಪ್ರಿಯಾಗಿ, ಇಲ್ಲಿವರೆಗೂ ಆಯ್ತು, ಕೆಲವು ಸಂದರ್ಭದಲ್ಲಿ ವಿಳಂಬ ಆಗಿರ್ಬೋದು ಕೆಲಸ, ಕೆಟ್ಟ ಕೆಲಸ ಯಾವತ್ತನ ನಾವು ಮಾಡಿದೀವ, ಅನಧಿಕೃತ ಕೆಲಸಗಳಿಗೆ ಯಾವತ್ತನ ನಾವು ಎನ್ಕರೇಜ್ಮೆಂಟ್ ಮಾಡಿದೀವ? ನಮ್ಮ ಮಾತಾಡೋ ಶೈಲಿ ಸರಿ ಇದ್ದೇ ಇರ್ಬೋದು, ಆದರೆ ನೆವರ್ ವಿ ಹ್ಯಾವ್ ಇಂಡಲ್ಜ್ಡ್ ಇನ್ ರಾಂಗ್ ಡೂಯಿಂಗ್. सिंपति क्यों? खत आया नहीं है क्या? खत है कि नहीं? MP ಅವರು ಫ್ರೀ ಆ್ಯಂಡ್ ಫೇರ್ ಅಂತ ಇರೋದು ನಾನಲ್ಲ. ಲೆಟರ್ ನಾನು ಬರೆದಿಲ್ಲ, ಎಲೆಕ್ಷನಿಗೂ ನಾನು ನಿಂತಿಲ್ಲ. ವಿಕ್ಟಿಮ್ ಕಾರ್ಡ್ ಏನಕ್ಕೆ? ಇಫ್ ಐ ವಾಂಟೆಡ್ ಟು ಪ್ಲೇ ವಿಕ್ಟಿಮ್ ಕಾರ್ಡ್ ನಾನು ಬೇರೆ ರೀತಿಯಾಗೆ ಮಾಡ್ಬೋದಾಗಿತ್ತಲ್ಲ. ಐ ಆಮ್ ಚಾಲೆಂಜಿಂಗ್ ದೆಮ್. I never play victim. असेंबली इलेक्शन में भी इस तरह का थ्रेट वगैरह आया था सर आपको? बंदित थ्रेट देखो, जैसे आप मुझको सवाल कर रहे हो ना, तब आप लोग उनको सवाल किए हो तो उसको टिकट नहीं मिलता था. आप भी चुप बैठे जब वो सवाल का जब बोला मैं उसको शूट करूंगा, आप भी कुछ पूछे नहीं. ಸರ್ ಈಗ ಪ್ರೈಮರಿ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಸರ್? ಇನ್ನ ಗೊತ್ತಿಲ್ಲ, ಇನ್ನ ಈಗ ಒಂದು ವಾರ ಆಗಿದೆ ಅಷ್ಟೇ. ಇನ್ನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬೇಗ ಆಗ್ತದೆ ಸರ್. ಇದು ತಂತ್ರಜ್ಞಾನ ಅದಲ್ಲ ಅಲ್ಲ, ಹಳೇದು. ಅದೇ ಯಾರ ಬೆಂಬಲ ಇದೆ ನನಗೆ ಅಂದ್ರೆ ಇದು ಎಲ್ಲಿ ತನಕ ಹೋಗ್ತದೆ ನೋಡಿ. ನನಗೆ ಹಿಂಗಿದ್ರೆ ಇದ್ರ ಹಿಂದೆ ಎಷ್ಟೆಷ್ಟು ಯಾರ್ಯಾರು ಇರ್ಬೋದು ನೀವೇ ಯೋಚನೆ ಮಾಡಿ. ಹೇಳಿದಿರಲ್ಲ ಮನುವಾದಿಗಳು ಯಾರು? ತನಿಖೆ ಇನ್ನ ಪ್ರಾರಂಭ ಮಾಡ್ತಾರೆ ಸರ್. ಯಾಕೆ ಅಷ್ಟು ಗಡ್ಬಿಡ್ ಪಡ್ತೀರಿ? ಸರಿಯಾಗಿ ಆಗ್ಬೇಕಲ್ಲ. ಈಗ ನೀವು ಎಲ್ಲಾನು ಕೂಡ
ನಾವು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಾ ಇದ್ದೀವಲ್ಲ ಒಂದೊಂದಾಗಿ. ಜಸ್ಟಿಸ್ ವೀರಪ್ಪ ಕಮಿಷನ್ ಇರ್ಬೋದು, 40% ಕಮಿಷನ್ ಇರ್ಬೋದು, KKR ಇರ್ಬೋದು, ಎಲ್ಲಾನು ಹಂತವಾಗಿ ಮಾಡ್ತಾ ಇದ್ದೀವಲ್ಲ. ಪತ್ರದ ಈಗ ಪ್ರಾರಂಭ ಆಗಿದೆ, ಇದು ಹೊಸದಲ್ಲ. ಯಾರು ಹೇಳಿದ್ರು ನಾನ್ ಕಂಪ್ಲೇಂಟ್? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ನಾಟ್ ಟೇಕಿಂಗ್ ಮೈ ಕಂಪ್ಲೇಂಟ್ ಸೀರಿಯಸ್ಲಿ ಅಲ್ಲ. ನಾನು ಕೇಳ್ತಾ ಇರೋದು ಇದು ಈ ಸನ್ನಿವೇಶದಲ್ಲಿ ಇಂಥದ್ದು ಬರೋದಕ್ಕೆ ಮತ್ತು MP ಮಾತಾಡೋದಕ್ಕೆ ಏನು ಇದು ಇದೆ. ನಾವು ನೇರವಾಗಿ ಕೇಳೋಕ್ಕಾಗಲ್ಲ. ನನ್ನ ಸಹಾಯ ಮಾಡಿ ಅಂತ ನಾನು ನಿಮ್ಮದು ಕೇಳ್ತಾ ಇರೋದು ಅಷ್ಟೇ.